ಮಾಡೂರು ಸ್ಪರ್ಶಕಲಾ ಕುಟೀರದಲ್ಲಿ ಬಾಲಕಲಾವಿದ ಜ್ಯೇಷ್ಠ ಆಚಾರ್ಯ ಅವರು ಕುಂಚದ ಮೂಲಕ ವಿವೇಕಾನಂದರ ಭಾವಚಿತ್ರ ರಚಿಸುವ ಮೂಲಕ ವಿನೂತನ ರೀತಿಯಲ್ಲಿ ವಿವೇಕಾನಂದ ದಿನಾಚರಣೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಿಟ್ಟೆಲ್ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ವಿಠಲ್ ಅಬೂರ, ವಿವೇಕಾನಂದರ ಚಿಂತನೆಯನ್ನ ಯುವ ಪೀಳಿಗೆಗೆ ಮುಟ್ಟಿಸುವ ಕಾರ್ಯವಾಗಬೇಕಿದ್ದು, ಚಿತ್ರದ ಮೂಲಕ ಸಾಮಾಜಿಕ ಚಿಂತನೆಯನ್ನ ಯುವ ಪೀಳಿಗೆಗೆ ಮುಟ್ಟಿಸುವ ಯುವ ಪ್ರತಿಭೆ ಜ್ಯೇಷ್ಠನ ಕಾರ್ಯ ಶ್ಲಾಘನಾರ್ಹ ಎಂದರು. ಇಂದಿನ ಮಕ್ಕಳು ಮೊಬೈಲ್ ದಾಸರಾಗುತ್ತಿದ್ದು, ಮಕ್ಕಳನ್ನ ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿಸುವ ನಿಟ್ಟಿನಲ್ಲಿ ಹೆತ್ತವರು ಅವರನ್ನ ವಿವಿಧ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಕಾರ್ಯ ನಡೆಸಬೇಕು. ಪ್ರತಿ ಮಕ್ಕಳಲ್ಲಿ ವಿವೇಕಾನಂದರ ಚಿಂತನೆಯನ್ನ ಬಾಲ್ಯದಿಂದಲೇ ನೀಡಿದಾಗ ಸೌಹಾರ್ದಯುತ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ವಿವೇಕಾನಂದರ ಚಿಂತನೆಯನ್ನು ವಿಶಿಷ್ಟ ರೀತಿಯಲ್ಲಿ ಜನರಿಗೆ ತಿಳಿಸಬೇಕೆಂಬ ನಿಟ್ಟಿನಲ್ಲಿ JP ಅವರ ಮಗ ಜ್ಯೇಷ್ಠ 1 ಗಂಟೆಯಲ್ಲಿ ಚಿತ್ರ ಬಿಡಿಸಿದ್ದು ನೋಡಿದಾಗ ಆ ಮಕ್ಕಳ ಪ್ರತಿಭೆ ಇರ್ತದೆ. ಆ ಪ್ರತಿಭೆ ಜೊತೆಗೆ ಸಾಮಾಜಿಕ ಚಿಂತನೆ, ವಿವೇಕಾನಂದರ ಚಿಂತನೆಗಳು ಆ ಚಿತ್ರದ ಮೂಲಕ ಮಕ್ಕಳಿಗೆ ಮುಟ್ಟಬೇಕು, ನಮ್ಮ ಯುವಜನತೆಗೆ ಮುಟ್ಟಬೇಕು. ಯುವಕರು ದಾರಿ ತಪ್ಪುವಂಥ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು, ಇವತ್ತು ಎಲ್ಲ ಮಕ್ಕಳು ಇರುವುದು ಮೊಬೈಲಲ್ಲಿದ್ದಾರೆ, 24 ಗಂಟೆನೂ ಮೊಬೈಲ್. ಸಣ್ಣ ಮಕ್ಕಳಲ್ಲಿ ಮೊಬೈಲ್ ಇಲ್ಲದೆ ಆಗೋದಿಲ್ಲ. ಮಕ್ಕಳನ್ನು ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸುವಂಥ ಅವರ ಹೆತ್ತವರು ಇರ್ಬೋದು, ಅವರ ಮಗುವಿನ ಅಜ್ಜ ಅಜ್ಜಿ ಇರ್ಬೋದು, ಆ ಚಿಂತನೆ ಇದೆಯಲ್ಲ. ಈ ಸಂದರ್ಭ ಡಾಕ್ಟರ್ ದಯಾನಂದ ಪೈ, ಸತೀಶ್ ಪೈ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಾಸ್ಟ್ರೀಟ್ನಲ್ಲಿ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕ ನವೀನ್ ಕೊಣಾಚೆ, ಜ್ಯೇಷ್ಠ ಜೆ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು.